ಓಕೆ, ಇದು ವೆಸ್ಟ್ ಟವರ್ ಅಲ್ಲ, ನಾರ್ತ್ ಟವರ್. ಏನಾಗಿದೆ, ಫುಲ್ ಎಲ್ಲ ಕನ್ಸ್ಟ್ರಕ್ಷನ್ ಅಂದರೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರಲ್ಲ ಟವರ್ದು. ಸೊ ಫೋಟೋಸ್ ಹೊಡಿಯೋಕ್ಕೆ ಏನಿಲ್ಲ ಇಲ್ಲಿ. ಕಾರಿಡಾರ್ ಸುತ್ತ ಈಗ ಇನ್ನೂ 4 ಟವರ್ಸ್ ಇದೆ. ನಾರ್ತ್ ಟವರ್, ಈಸ್ಟ್ ಟವರ್, ವೆಸ್ಟ್ ಟವರ್ ಆ್ಯಂಡ್ ಸೌತ್ ಟವರ್. ನಾವು ವೆಸ್ಟ್ ಟವರಿಂದ ಹೋಗಿ ಅದೊಂದು ಟವರಿನವ್ರಿಗೆ, ಈಸ್ಟ್ ಟವರಿನವ್ರಿಗೆ ಬಂದರೆ ನಾವು ಮಾಡ್ತೀವಿ. ಹೌದು, ಈಸ್ಟ್ ಟವರಿನವ್ರಿಗೆ ಬಂದ್ವಿ. ಓಕೆ, ದಿಸ್ ಈಸ್ ದ ವೆಸ್ಟ್ ಗೇಟ್, ವೆಸ್ಟ್ ಟವರ್ ಆ್ಯಕ್ಚುಲಿ. ನಾವು ಈ ಟವರ್ ಥ್ರೂ ಎಂಟ್ರ್ ಆಗಿದೆ. ಎಲ್ಲ ಟವರಿಗೂ ಸ್ಕ್ಯಾಫೋಲ್ಡಿಂಗ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಮೇಂಟೆನೆನ್ಸ್. ಸೊ ಈಗ ಮಧುರೈಯಿಂದ ಹೊರಡುದು ಟುವರ್ಡ್ಸ್ ರಾಮೇಶ್ವರಂ. ಕ್ಲೋಸ್ ಹಾಕ ಮರ್ತೋಯ್ತು ನನಗೆ. ಓಕೆ, ಸೊ ವಿ ಸ್ಟೇಡ್ ಹಿಯರ್ ಅಟ್ KT ಲಾಡ್ಜ್. ಆ್ಯಕ್ಚುಲಿ ನೀವು ನೋಡಿರ್ಬೇಕು ಫುಟೇಜಸ್ ಮೊದಲಿಂದು. ಒಂದು 5 o'clock ಹೋಗಿದ್ವಿ ದರ್ಶನ ಮಾಡೋಕ್ಕೆ. 8 o'clockಗೆಲ್ಲ ಮುಗಿದೋಗಿದ್ದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಬಂದುಬಿಟ್ಟಿದ್ವಿ. ಇಟ್ಸ್ ಗುಡ್, ವೆರಿ ನೈಸ್. ಟವರ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಅಂದರೆ ಮೇಂಟೆನೆನ್ಸ್ ಕೆಲಸ ಆಗ್ತಾ ಇತ್ತು. ಅದೇ ದರ್ಶನ ಎಲ್ಲ ಒಳ್ಳೆ ಆಯ್ತು. ಜನನೂ ಬರೀ ಕಡಿಮೆ ಇದ್ದಿದ್ರ. ಎರಡು ಕಡೆನ ಗಾಡಿ ತಗೊಂಡು ಹೋಗ್ತಾ ಇದಾರೆ. ನೆಕ್ಸ್ಟ್ ಲೆವೆಲ್ ಅಪ್ಪ ಇಲ್ಲಿನ ಜನಗಳು. ನಿದ್ದೆ ನಿನ್ನೆ ನಿದ್ದೆ ಸಮೇತ ಕರೆಕ್ಟಾಗಿ ಆಗಿರಲಿಲ್ಲ. 9:30 ಮಲಗಿದ್ದೆ, 12 o'clock ಎಚ್ಚರಾಗಿ ಹೋಗಿದೆ. ಯಾಕೆಂದ್ರೆ ಎಂತ ಇಲ್ಲಿ ನಮ್ಮ ಕಡೆನೆ ಬೇಕು ಆ ಲೆಕ್ಕದಲ್ಲಿ ಒಂಥರ ನೆಕ್ಸ್ಟ್ ಲೆವೆಲ್ ಸೆಕೆ ಇಲ್ಲಿ. ಸೊ ಈ ಕಡೆ ನೋಡ್ತಾ ಇರೋದು ವೈಗೈ ರಿವರ್. ವೈಗೈ ಸಮಥಿಂಗ್, ವೈಗೈ ರಿವರ್. ನೀರೇ ಇಲ್ಲ ಮಾತ್ರ ರಿವರಲ್ಲಿ. ಸೊ ನಾವೀಗಿರೋದು ರಾಮೇಶ್ವರಂ ಧನುಷ್ಕೋಡಿ ನ್ಯಾಷನಲ್ ಹೈವೇ 87. ಆಲ್ಸೋ ದಿಸ್ ಇಸ್ ಅನ್ ಏಷ್ಯನ್ ಹೈವೇ ನೆಟ್ವರ್ಕ್. ಏಷ್ಯನ್ ಹೈವೇ ನೆಟ್ವರ್ಕ್ ಅಲ್ಲಿ ಬರುತ್ತೆ ಅರೌಂಡ್ 42 or 41 ಏಷ್ಯನ್ ಹೈವೇ. ಕಂಟಿನ್ಯೂ ಟು ಶ್ರೀಲಂಕಾ ನಂತರ ಮುಂದೆ. ಒಳ್ಳೆ ಹೈವೇಸ್ ಮಾತ್ರ ಇಲ್ಲಿ ಇರೋದಲ್ಲ. ಅಲ್ಲೊಬ್ಬ ನುಗ್ಗಿತಾ ಈಗ ಹೈವೇಗೆ. ಸ್ಲೋನೆ ಮಾಡುವ. ಬರ್ಬೇಡಿ ಅಣ್ಣ, ಬರ್ಬೇಡಿ. ಯಸ್, ಅದರಲ್ಲೆಲ್ಲ ರಿವರ್ ಇರುತ್ತಂತೆ. ರಿವರ್ ಅಲ್ಲಿ ನೀರೇ ಕಾಣೋದಿಲ್ಲ. ಬರಡು ಬಿದ್ದಿರುವಂತಹ ನೀರು ರಿವರ್. ಗೈಸ್, ಲುಕ್ ಅಟ್ ದ ಇನ್ಫ್ರಾ ಹಿಯರ್. ಒಳ್ಳೆ ಇನ್ಫ್ರಾ ಮಾಡಿದ್ದಾರೆ ಇಲ್ಲಿ ಅಮ್ಮ. ಏಷ್ಯನ್ ಹೈವೇ ಅಂತ ಹೇಳಿದ್ರೆ ಒಂದು ಒಳ್ಳೆ ಇನ್ಫ್ರಾ ಇದೆ. ಈ ಏಷ್ಯನ್ ಹೈವೇ 43 ಐ ಥಿಂಕ್ ಸೊ. ಚಿಕನ್ 65 ಒಳ್ಳೆ ಅಂದ್ರದಲ್ಲಿ ಅಂದ್ರೆ 3 ಡಿಜಿಟಲ್ ಕ್ರೂಸಿಂಗ್. ಹಿಂಗೆ ಹೋದ್ರೆ ನಾನು ಗಂಟೆ ಹೋಗ್ಬಿಡ್ತೀವಿ ನಾವು. ಧನುಷ್ಕೋಡಿ ರಾಮೇಶ್ವರಂ. ಕೊಟ್ಟೆ. ಸೊ
ಇಲ್ಲಿಗೆ ನಾವು ಟೋಟಲ್ 701 ಕಿಲೋಮೀಟರ್ ಕವರ್ ಮಾಡಿದ್ದೇವೆ. 2 days, 701 kilometers. After a short photo shoot, let's go from here. ಈಗ ಅರೌಂಡ್ 99 kilometers ಪೆಂಡಿಂಗ್ ಇದೆ. Estimation time 1 hour 47 minutes. Okay, ಇಲ್ಲಿಂದ 4 lane ಹೋಗಿ 2 lane ಆಯ್ತು. ಗಾಳಿ ನೆಕ್ಸ್ಟ್ ಲೆವೆಲ್ ಹೊಡೆಯುತ್ತೆ. I want 4 lane back. ಪಕ್ಕ ಇಲ್ಲ 4 lane ಮತ್ತೆ ಮುಗಿತು. ಇನ್ನಿರೋದು 90 ಕಿಲೋಮೀಟರ್ 2 lane ಹೊಡಿಬೇಕು. ಇದೇ ಪ್ರಾಬ್ಲಮ್ 2 lane का. ಈ ಹೈವೇಸ್ ಇದೆಯಲ್ಲ, ಇದರಲ್ಲಿ ಒಂದೇನಂದ್ರೆ ಎವ್ರಿ ಐ ಥಿಂಕ್ 60 ಕಿಲೋಮೀಟರ್ಸ್ ಅನ್ಸುತ್ತೆ ರೆಸ್ಟ್ ಏರಿಯಾಸ್ ಅಂತ ಇದೆ. ಪ್ರಾಪರ್ ಬಿಲ್ಡಿಂಗ್, ವಾಶ್ರೂಮ್ಸ್ ಎಲ್ಲ ಇದೆ ಬಿಲ್ಡಿಂಗ್ ನೋಡಿದ್ರೆ. ನಮ್ ಕಡೆ ಹೈವೇಸ್ ಇದೆ, ಈ ಹೈವೇಗಳ ನೆಟ್ಟಗಿಲ್ಲ. ರೆಸ್ಟ್ ಏರಿಯಾಸ್ ಎಲ್ಲ ಎಕ್ಸ್ಪೆಕ್ಟೇ ಮಾಡ್ಬಾರ್ದ. ಅಂದ್ರೆ ಆ ಕಡೆ ನಾವು ಲಾಸ್ಟ್ ಟೈಮ್ ಹಂಪಿ ಆ ಕಡೆಯಿಂದ ಬರುವಾಗ ಅಲ್ಲೆಲ್ಲ ಇತ್ತು. ಹೊಸಪೇಟೆ, ಹುಬ್ಳಿ ಆ ರೂಟಲ್ಲಿ ಹೈವೇ ಬರುತ್ತೆ, ಒಳ್ಳೆ 4 lane ಹೈವೇ ಅಲ್ಲೆಲ್ಲ ಇದೆ. ಇದಂತ ರಾಜಕೀಯ ರ್ಯಾಲಿ ಆಗ್ತಾ ಇದೆ ಅವರದ್ದು ಇಲ್ಲಿ. ಪ್ರತಿಭಟನಾ ನಾವು ಸೇರ್ಬೇಕಾ? ಜೈ ಏನೋ ಪ್ರತಿಭಟನೆ ಮಾಡ್ತಿದ್ದಾಗಿದೆ ಅಲ್ಲ, ಬಿಲ್ ಬೋರ್ಡ್ ಕೈಲೆಲ್ಲ ಬೋರ್ಡ್ ಸಿಡ್ಕೊಂಡು. ಅಯ್ಯಪ್ಪ, ಈ ರೋಡಿಗೂ ಒಂದು ಟೋಲ್ ಬೇರೆ. ಸೆಕೆಂಡ್ ಟೋಲ್ ಆಫ್ ದ ಡೇ. ಪೊಲೀಸ್ ಇದಾರ, ಹೆಲ್ಮೆಟ್ ಹಾಕಂತಿದಾರೆಲ್ಲ. ನಾನು ಎಕ್ಸ್ಟ್ರಾ ಲೈಟ್ಸ್ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ ಶೋಕಿ ಮಾಡಕ್ಕೆ. ಶೋಕಿ ರೈಲ್ವೆ ಟ್ರ್ಯಾಕ್ ಅಲ್ಲಿದೆ, ಅಲ್ಲಿ ಆ ಕಡೆ. ಈಗ ಬೇಡ ಬೇಡ ಬೇಡ, ಓವರ್ಟೇಕ್ ಬೇಡ, ಆರಾಮ್ಸೆ ಓವರ್ಟೇಕ್ ಮಾಡೋಣ. ಹಂಗೆ ಪೊಲೀಸ್ ಗಿರೀಸ್ ಇದಾರ, ಆಫ್ ಮಾಡ್ಬೇಕಾ? ಆಫ್ ಮಾಡಕ್ಕೆ ದುಡ್ಡ ಕೊಡ್ಬೇಕು, ಆಫ್ ಮಾಡಿ ಬಿಡುವ. ಇಲ್ಲ, ಯಾರಿಲ್ಲ. ಹೌದಾ, ಏನಂತಪ್ಪ ಇವ್ರದ್ದು, ಎಂತ ಬರ್ದಿರೋ ಅಂತ ಗೊತ್ತಾಗೋದಿಲ್ಲ. ನೀವೇನ್ರಿ ಪ್ರತಿಭಟನೆ ಮಾಡುದಾ, ಎಂತ ಮಾಡುದು? ಇಲೆಕ್ಷನ್ ಉಂಟಾ ಮತ್ತೆ ಇಲ್ಲಿ? ಗಾಡಿ ಹೇಗೆ ಹೋಗುದು? ಓ, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಇವ್ರದ್ದು.
ಅಂತ ಊಟ ಹಾಕ್ತೀರಾ? ಊಟ ಬರೋದಾ ಊಟಕ್ಕೆ? ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಆ ಕಡೆ ನೋಡಿ, ಸಿ ಓಷನ್ ಇದೆ, ಓಷನ್ ಸಮುದ್ರ ಪಕ್ಕದಲ್ಲಿ ರಸ್ತೆ ಇದೆ. ಕ್ರೇಜಿ. ನಮಗೆ ಮುಂದೆ ಈಗ ಬರೋ ಸಿಗೋದು ಇಟ್ಸ್ ಪಂಬಂ ಬ್ರಿಡ್ಜ್. ಇಲ್ಲಿ ಒಂದು ಜಾಗ್ರತೆ ಎಂತ ಬೇಕಂದ್ರೆ ಈ ಮ್ಯಾಕೆಸ್ ಆಡುಗಳು ಈ ಒಂದು ಸಲ ಓಡ್ಕೊಂಡ್ ಬಿಡ್ತೇವೆ ರಸ್ತೆ ಮೇಲೆ. ಇವು ಎರಡು ಕಣ್ಣು ಸರಿ ಓಪನ್ ಮಾಡಿಟ್ಕೊಬೇಕು ರಸ್ತೆ ಮೇಲೆ. ಅಲ್ಲಿ ನೋಡಿ ಹಿಂಗಿದೆ. That's the beauty. ಬ್ಯೂಟಿ. ದೊಡ್ಡ ದೋಣಿಗಳಿದೆ, ಬೋಟ್ಗಳು ಅಂತಾವಲ್ಲ, ಶಿಪ್ಪಿಂಗ್ ಬೋಟ್ಸ್. ಫಿಶಿಂಗ್ ಬೋಟ್ಸ್, ಫಿಶಿಂಗ್. ಇದಂತ ಇಟ್ಕೊಂಡಿದ್ದಾರೆ, ವಿಚಾರಿಸ್ಬೇಕಾಯ್ತು ನೆಕ್ಸ್ಟ್ ಏನು ಅಂತ. ಇದು ಯಾವ್ದೋ ಪಾಲಿಟಿಷಿಯನ್ಸ್ ಏನೋ ರ್ಯಾಲಿ ನಡೀತಾ ಇದೆ, ಅದಕ್ಕೆ ಬರೀ ಅವರದ್ದೇ ವೆಹಿಕಲ್ಸ್. ಡೋಂಟ್ ಓವರ್ಟೇಕ್ ಆನ್ ಬ್ರಿಡ್ಜ್, ಗೋ ಸ್ಲೋ, that's for sure. Look at this. This is the railway track. ಈ ಕಡೆ ರೋಡು, ಆ ಕಡೆ ಸಮುದ್ರ. Now we are entering Pambam Bridge. ಇದೆ ಹಂಪಿದೆ, ಎಲ್ಲ ಗಾಡಿ ಸೈಡ್ ಹಾಕೊಂಡಿದ್ದಾರೆ. ನಾವು ಒಂಚೂರು ಮುಂದೆ ಸೈಡ್ ಹಾಕುವ, ಇಲ್ಲಿ ಬೇಡ. ಇದು ಚಿಕ್ಕದಿದೆಯಲ್ಲ ತೋರಿಸ್ತಾನೆ, ಚಿಕ್ಕದು ಹಳೆದು, ಆ ಕಡೆ ದೊಡ್ಡದು ಹೊಸದು. ಹಳೆದ್ರ ಮೇಲೆ ಓಡಿಸೋದಿಲ್ಲ ಟ್ರೈನ್ ಅನ್ಸತ್ತೆ ಈಗ. ತುಂಬಾ ವೆಹಿಕಲ್ಸ್ ಇದೆ, ರಸ್ತೆ ಮೇಲೆ ನಿಲ್ಸೋದು ನೋ ಪಾರ್ಕಿಂಗ್ ಅಂತ ಹಾಕಿದ್ದಾರೆ. ಪೊಲೀಸ್ ಮಾತ್ರ ಬೈಸ್ಕೊಳುವ. ಓಕೆ, ವಿಲ್ ಸ್ಟಾಪ್ ಹಿಯರ್. ಜನ ಜಾಸ್ತಿ ಇದ್ದಾರೆ, ನಮಗೆ ರಗಳೆ ಆಗತ್ತಲ್ಲಿ. ಇರ್ಬೋದು. ಅದು ಹಳೆ ಬ್ರಿಡ್ಜು, ಚಿಕ್ಕದು ಡೌನ್ ಇದೆಯಲ್ಲ ಅದು. ಮೇಲೆ ಹೊಸ ನೀರು ಹೇಗಿದೆ ನೋಡಿ, ನೆಕ್ಸ್ಟ್ ಲೆವೆಲ್ ಕ್ಲಿಯರ್. ಕೆಳಗಡೆ ನೆಲ ಕಾಣ್ತಾ ಇದೆ ಹಾಗೆ. ಅದೇನಿದೆ ಪಂಬಂ ಎತ್ಕೊಂಡಿದೆ ನೋಡಿ, ಅದು ದೋಣಿ ಪಾಸ್ ಆಗಕ್ಕೆ ಆ ಕಡೆ. ಐ ಥಿಂಕ್, ಐ ಹೋಪ್ ಇಟ್ಸ್ ವಿಸಿಬಲ್. ಅಲ್ಲಿಂದ ಅದು ಹೊಸ ಬ್ರಿಡ್ಜ್. ಲುಕ್ ಅಟ್ ಇಟ್ ಮ್ಯಾನ್, ಲುಕ್ ಅಟ್ ಇಟ್. ಮೀನ್ ಹಿಡಿತಾ ಇದ್ದಾರೆ. ಕ್ರೇಜಿ. ನೀರು ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ಲಿಯರ್ ಇದೆ, ನೆಕ್ಸ್ಟ್ ಲೆವೆಲ್. ನೋಡಿ ಎಷ್ಟು ಮೀನ್ ಹಿಡಿಯೋ ಬೋಟ್ ಇದೆ, ಸಕ್ಕತ್ತಾಗಿ ಕಾಣುತ್ತೆ. ಆ ನೀಲಿ ನೀರಿಗೂ ಎಲ್ಲ ನೀಲಿ ಬೋಟ್ಗಳು ಮತ್ತೆ. ಕ್ರೇಜಿ. ನೆಕ್ಸ್ಟ್ ಲೆವೆಲ್ ಬ್ಯೂಟಿ ಮಾತ್ರ. ಹಿಯರ್ ಇಸ್ ಅ ಬೈಕ್, ಹಿಯರ್ ಇಸ್ ಅ ಪಂಬಂ. ಅಲ್ಲಿ ನೋಡಿ ಎಷ್ಟು ಜಾಮ್ ಬಿದ್ದಿದೆ ಅಂತ, ಅದಕ್ಕೆ ನಾನು ಗಾಡಿಯಲ್ಲಿ ಬೇಡ ಅಂತ ಇಲ್ಲೇ ಸೈಡ್ ಹಾಕಿತ್ತು. ನೋಡಿ ಫೋಟೋಶೂಟ್ ಮಹಿಮೆ ಬ್ಲಾಕ್ ಆಗಿ ಹೋಗಿದೆ. ಈ ಬದಿಗೂ ಬ್ಲಾಕ್ ಆಯ್ತಾ ಈಗ? ಜೀ, ಕೈ ತೆಗೆದ್ರೆ ಕೈ ಸುಟ್ಟೋಗತ್ತೆ ತೆಗೆದ್ರೆ. ಒಳಗಡೆ ಬೆಂದ್ರು ಬೇಜಾರಿಲ್ಲ, ಸುಟ್ಟೋಯ್ತು ಅಂದ್ರೆ ಕಷ್ಟ. ಇದೆಲ್ಲ ಆಫ್ ಇದೆಯಲ್ಲ, ಸುಮ್ಮನೆ ಬ್ಯಾಟ್ರಿ ಡೌನ್ ಆಗ್ಬಾರ್ದು. ಜೀನಿಯಸ್ ತುಂಗದೆ ಹೋ. ಯಾರು ಗುರು, ಕೊಮ್ಮಿ ಉದ್ದ ಫುಲ್ ಬ್ರಿಡ್ಜ್ ಮೇಲೆ ಫುಲ್ ಬ್ಲಾಕ್ ಆಗಿದೆ. ತುಂಗದೆ ಹೋ.
ಅಬ್ಬಾ ಎಷ್ಟು ಗ್ಯಾಪ್ ಸಿಕ್ತು ನೋಡಿ. ಇಲ್ಲಿ ಪೊಲೀಸರು ಇದ್ದಾರೆ, ಆದ್ರೂ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಮಕ್ಕಳನ್ನ. ಸಿಗೋ ಸರ್ ಅಲ್ಲ ಮತ್ತೆ ನಾವು ಬರ್ತೇವೆ. ಹಂಗೆ ಹೋಗ್ಲಾ ಈ ಕಡೆಯಿಂದ? ಬರ್ಲಾ? ಬರ್ತಾನೆ. ಬನ್ನಿ ಅಂತ ಹೇಳಿದಷ್ಟು ದೊಡ್ಡ ಮ್ಯಾಟ್ರ್ ನನಗೆ. ಜೀನಿಯಸ್ಸು ತುಂಗದೆ. ಸರ್, ಈ ಗಾಡಿ ಎಲ್ಲ ತೆಗ್ಸಿದ್ರೆ ಏನಾಗತ್ತೆ ಇಲ್ಲಿಂದ? ನಿಲ್ಲಿಸ್ಬೇಡಿ ಅಂತ. देखो फ्रेंड्स, क्या हो रहा है इधर? पुलिस वालों का बात कोई सुन नहीं रहा. ಗವರ್ಮೆಂಟ್ ಆಫ್ ಇಂಡಿಯಾ ಆಫೀಷಿಯಲ್ ಬಿಟ್ಟೆ ಡಿಕ್ಕಿ ಅಪ್ಪರ್ ಮಾಡೋ ಡಿಕ್ಕಿ ಹೋಗುತ್ತಂತೆ. ದೇವ, ಡಿಕ್ಕಿ ಬಿಟ್ಟೆ ಹೋದ್ರು ಅವನ್ನ. तुम जीनियस हो, तुम गधे हो, अभी तुम्हारी एज नहीं है. ಯಬ್ಬಾ, ಒಳಗಡೆ ಎಲ್ಲ ಬೇಯ್ತಾ ಇದೆ. ರೀಚ್ ರಾಮೇಶ್ವರಂ. ಈಗ ನಮ್ದು ಫಸ್ಟ್ ಕೆಲಸ ಸ್ಟೇ ಹುಡ್ಕೋದಾಗ್ತಾ ಇದೆ. ಇದೆ ಅಲ್ಲ, ಗೋ ಸ್ಟೇಸ್. ಎಸ್, ದಿ ರೈಟ್ ಚಾಯ್ಸ್. ಕೇಳಿ ನೋಡಿ ಬ್ರದರ್. ಓಕೆ, ಸೊ ರೂಮ್ ತಗೊಂಡು ಸ್ಟೇ ಮಾಡೋದು. 2 minutes. ಅರೌಂಡ್ 2:45. ಈಗ 22 ಕೊಂಡದಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದಾರೆ ಟುವರ್ಡ್ಸ್ ಟೆಂಪಲ್. ಟೆಂಪಲ್ ಕಾಂಪ್ಲೆಕ್ಸ್ ಇದೆ. ಫಸ್ಟು ಸಮುದ್ರದಲ್ಲಿ ಸ್ನಾನ ಮಾಡಬೇಕಂತೆ. ಈಸ್ಟ್ ಗೇಟಿಗೆ ಹೋಗಿ ಅಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿ ಮತ್ತೆ ನಾರ್ತ್ ಗೇಟಿಂದ ಎಂಟ್ರ್ ಆಗಬೇಕು ಕೊಂಡದಲ್ಲಿ ಸ್ನಾನ ಮಾಡೋಕ್ಕೆ. ಓಕೆ, ಇದು ಟೆಂಪಲ್ದು ಮೇನ್ ಎಂಟ್ರೆನ್ಸ್ ಗೋಪುರ. ಜನರಲ್ ದರ್ಶನದವರೆಲ್ಲ ಏನಿರ್ತಿದ್ದಾರೆ, ಕೊಂಡ ದರ್ಶನದವರೆಲ್ಲ ಆ ಕಡೆ ಇದ್ದಾರೆ. ವೈದಿಕ್ ಇಲ್ಲಿದ್ದಾನೆ. ಲೆಟ್ಸ್ ಗೋ. ನಾವು ಯಾರ್ ಹಿಯರ್? ಸಮುದ್ರದಲ್ಲಿ ಸ್ನಾನ ಮಾಡಕ್ಕೆ ಬಂದಿದ್ದೇವೆ. ಎಂತ ಬಿಟ್ಟು ನಂಗಂತೂ ಇಂತಲೂ ಕಾಣ್ತಿದೆ. ಕಾಣ್ತದೆ. ಎಸ್, ಸಮುದ್ರದಲ್ಲಿ ಸ್ನಾನ ಆಯಿತು. ನಾವು ಟುವರ್ಡ್ಸ್ 22 ಕುಂಡಾಸ್. ಪ್ರಾಪರ್ ವ್ಯೂ ಆಫ್ ಅ ಟೆಂಪಲ್, ಗೋಪುರಂ.